ಅಬು ನ್ಯೂಸ್ಗೆ ಸ್ವಾಗತ. ನಾನು ಜಹೀರ್. ನಮ್ಮ ನಡೆ ಸತ್ಯದ ಕಡೆ. ಹೆಸ್ಕಾಂ ಸಿಬ್ಬಂದಿಗಳ ಭರ್ಜರಿ ಕಾರ್ಯಾಚರಣೆ. ಅನಧಿಕೃತ ವಿದ್ಯುತ್ ಸಂಪರ್ಕ ಪಡೆದುಕೊಂಡ ಮನೆಗಳ ಮೇಲೆ ದಾಳಿ. ಅನಧಿಕೃತ ವಿದ್ಯುತ್ ಸಂಪರ್ಕ ಕಡಿತ. ಹೆಸ್ಕಾಂ ಇಲಾಖೆಯ ಸಿಂದಗಿ ಉಪವಿಭಾಗ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಶ್ರೀ ಸಿ.ಡಿ. ನಾಯಕ್ ಹಾಗೂ ಆಲ್ಮೇಲ್ ಗ್ರಾಮೀಣ ಶಾಖೆಯ ಶಾಖಾಧಿಕಾರಿಗಳಾದ ಎಚ್.ಎಂ. ಮುಲ್ಲಾರವರ ಆದೇಶದ ಮೇರೆಗೆ ರಾಂಪುರ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಬೆನಕೋಟಗಿ ಮತ್ತು ಬೆನಕೋಟಗಿ ತಾಂಡಾ ಗ್ರಾಮಗಳ ಮೇಲೆ ಅನಧಿಕೃತವಾಗಿ ಪಡೆದುಕೊಂಡ ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸಿ ಮನೆಯ ಸರ್ವಿಸ್ ವೈರ್, ನೀರಿನ ಮೋಟಾರ್, ಹೀಟರ್, ಗೃಹ ಬಳಕೆ ಇತ್ಯಾದಿ ವಸ್ತುಗಳು ವಶಪಡಿಸಿಕೊಂಡಿದ್ದಾರೆ. ಹಾಗೂ ಅನಧಿಕೃತವಾಗಿ ವಿದ್ಯುತ್ ಬಳಕೆ ಮಾಡುತ್ತಿರುವ ಗ್ರಾಹಕರಿಗೆ ಪರವಾನಗಿ ಪಡೆದುಕೊಂಡು ವಿದ್ಯುತ್ ಬಳಕೆ ಮಾಡುವಂತೆ ಸಲಹೆ ಸೂಚನೆ ನೀಡಿದ್ದಾರೆ. ವಿದ್ಯುತ್ ಕಳ್ಳತನ ಅಪರಾಧ. ಯಾರೂ ಕೂಡ ವಿದ್ಯುತ್ ಕಳ್ಳತನ ಮಾಡಬಾರದು. ಕಳ್ಳತನ ಮಾಡಿದರೆ ದಂಡವಿರುತ್ತದೆ ಹಾಗೂ ಜೈಲುವಾಸವಿರುತ್ತದೆ ಎಂದು ಹೆಸ್ಕಾಂ ಸಿಬ್ಬಂದಿ ಹೈದರ್ ಚಟ್ಟರ್ಕಿ ಗ್ರಾಹಕರಿಗೆ ಸೂಚನೆ ನೀಡಿದರು. ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿರುವಂತಹ ಆಲ್ಮೇಲ ಶಾಖೆಯ ಹೆಸ್ಕಾಂ ಸಿಬ್ಬಂದಿ ಎಂಡಿ ಪೂಜಾರಿ, ಜಿಎಂ ಶಿರೂರ್, ಚಂದ್ರು ಪೂಜಾರಿ, ಇಶಾದುಲ್ಲಾ ಕಮತ್ಗಿ, ರಾಜು ಮುರಡ್ಗಿ, ಸದಾಶಿವ್ ದಳವಾಯಿ, ಸಂದೀಪ್ ದೊಡ್ಮನಿ, ಕಾಶಿಂ ದೇವರಮನಿ, ಜಿವಿಪಿ ಅಶೋಕ್ ಪೂಜಾರಿ ಹಾಗೂ ಇನ್ನಿತರ ಸಿಬ್ಬಂದಿಗಳು ಭಾಗಿಯಾಗಿದ್ದರು.